ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಹಸಿರು ಮನೆ ಬ್ಲಾಗ್ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಇವತ್ತೊಂದು ಹೆಸರು ಕಾಳಿನಿಂದ ಸುಕ್ಕಿನುಂಡಿ ಮಾಡುವ. ನಮ್ಮ ಕುಂದಾಪುರ ಕಡೆಯ ಭಾರಿ ಫೇಮಸ್ ತಿಂಡಿ ಇದು. ಇದನ್ನು ಮಾಡೋದಕ್ಕೆ ನಾನು 5 ತೆಂಗಿನಕಾಯಿ ತೊಗೊಂಡಿದ್ದೀನಿ. ಅದನ್ನು ತುರ್ಕೊಂಡೆ ತೊಗೊಂಡು ಬಂದಿದ್ದೀನಿ. 1 kg ಹೆಸರು ಕಾಳು, 1 ಲೋಟ ಅಕ್ಕಿ, 1 kg ಬೆಲ್ಲ ತೊಗೊಂಡಿದ್ದೀನಿ. ನೋಡಿ, ಇಲ್ಲಿ ತೆಂಗಿನಕಾಯಿ ತುರಿದು ತೊಗೊಂಡು ಬಂದಿದ್ದೀನಿ. ಹೆಸರು ಕಾಳು 1 kg, ಬೆಲ್ಲ ನೋಡಿ ಅರ್ಧ kg 2 ಪ್ಯಾಕೆಟ್ ತೊಗೊಂಡಿದ್ದೀನಿ. ನೀರು ಕುಡಿತೀವಲ್ಲ ಲೋಟ, ಆ ಲೋಟದಲ್ಲಿ 1 ಲೋಟ ಅಕ್ಕಿ ತೊಗೊಂಡಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಹುರ್ಕೊಳ್ಬೇಕು. ಹೆಸರು ಕಾಳನ್ನು ಫಸ್ಟ್ ಹುರ್ಕೊಳ್ಳುವ. ಇದು ಪರಿಮಳ ಬಂದು ಸ್ವಲ್ಪ ಕೆಂಪಗಾಗೋ ಮಟ್ಟ ಹುರ್ಕೊಳ್ಬೇಕು. ನೋಡಿ, ಕೆಂಪಗಾಗಬೇಕಿದು. ಇಷ್ಟಾದರೆ ಸಾಕು. ಹೆಸರು ಕಾಳನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ನಾನು ಇದನ್ನು ಹುರಿದಿಟ್ಟಿಟ್ಕೊಂಡಿದ್ದೀನಿ. ಮತ್ತೊಂದು ಸ್ವಲ್ಪ ಇದೆ, ಅದನ್ನು ಕೂಡ ಹುರ್ಕೊಳ್ತಾ ಇದ್ದೀನಿ. ನಾನು ಅರ್ಧ kgನ 2 ಪಾರ್ಟ್ ಮಾಡಿ ಹುರ್ಕೊಂಡಿದ್ದೀನಿ. ಈಗ ಬೆಳ್ತಿಗೆ ಅಕ್ಕಿ ತೊಗೊಂಡಿದ್ದೀನಿ. ರೇಷನ್ ಅಕ್ಕಿ ಅಂತ ಬರ್ತೈತಲ್ಲ, ಅದನ್ನು 1 ಲೋಟ ತೊಗೊಂಡಿದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಹುರ್ಕೊಳ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗ್ತಾಯಿದೆ, ಎಷ್ಟು ದೊಡ್ಡದಾಗ್ತಾಯಿದೆ ಅಂತ. ನೋಡಿ, ಸ್ವಲ್ಪ ಮಂಡಕ್ಕಿ ಹದದಲ್ಲೇ ಬರ್ತೈತಿ ಇದು. ನೋಡಿ, ಇಷ್ಟಾದರೆ ಸಾಕು. ಇದನ್ನು ಕೂಡ ಎತ್ತಿಟ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಹಾಕ್ತಾ ಇದ್ದೀನಲ್ಲ, ಗೊತ್ತಾಗ್ತದೆ ನೋಡಿ. ಫಸ್ಟ್ ಇದನ್ನು ಪುಡಿ ಮಾಡ್ಕೊಂಡು ತೊಗೊಂಡು ಬರುವ. ನೋಡಿ, ಇಷ್ಟಾದರೆ ಸಾಕು. ಜಾಸ್ತಿ ನೈಸಾಗೂ ಮಾಡಬಾರ್ದು, ಜಾಸ್ತಿ ಜರಿಯಾಗೂ ಮಾಡಬಾರ್ದು, ಮೀಡಿಯಮ್ ಹದದಲ್ಲೇ ಇರಲಿ. ನಂತರ ಹೆಸರು ಕಾಳನ್ನು ಕೂಡ ಅದೇ ಥರ ಪೌಡ್ರ್ ಮಾಡ್ಕೊಂಡು ಬರುವ. ನೋಡಿ, ಈಗ ಇದನ್ನು ನಾವು ಉಂಡೆ ಮಾಡೋದಕ್ಕೆ ರೇಷನ್ ಅಕ್ಕಿ 8 ತಾಸು ನೆನೆಗೆ ಹಾಕಿದ್ದೀನಿ, 2 ಲೋಟ. ಇದನ್ನು ರುಬ್ಬುವಾಗ ಸ್ವಲ್ಪ ಅರಿಶಿಣ ಪುಡಿ, 1 ಚಮಚ ಉಪ್ಪು ಹಾಕ್ಕೊಂಡು ರುಬ್ಕೊಂಡು ತೊಗೊಂಡು ಬಂದಿದ್ದೀನಿ ಅದನ್ನು. ಯಾಕಂದರೆ ಈ ಸುಕ್ಕಿನುಂಡಿ ಮಾಡುವಾಗ ಕೋಟಿಂಗಿಗೆ ಬೇಕಾಗುತ್ತೆ ಲಾಸ್ಟು, ಎಣ್ಣೆ ಬಿಡುವಾಗ. ನೋಡಿ, ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ನಾನು ಕೊಬ್ಬರಿ ತುರಿಯಷ್ಟು ಹಾಕ್ಕೊಂಡಿದ್ದೀನಿ. ಕೊಬ್ಬರಿನ ಮೊದಲಿಗೆ ಹುರ್ಕೊಳ್ಳೋಂಗೆ ಏನಿಲ್ಲ. ಕೊಬ್ಬರಿ ಮತ್ತು ಬೆಲ್ಲನ ಸ್ಲೋ ಬೆಂಕಿನಲ್ಲೇ ನೋಡಿ ಈ ಥರ ಮಿಕ್ಸ್ ಮಾಡಬೇಕು. ಸ್ವಲ್ಪ ದಪ್ಪ ತಳದ ಪಾತ್ರೆನೇ ಉಪಯೋಗಿಸ್ಕೊಳ್ಳಿ. ನೋಡಿ, ಈಗ ಹಿಟ್ಟು ಮಾಡಿ ಇಟ್ಟಿದ್ನಲ್ಲ, ಅದನ್ನು ಸೇರಿಸ್ಕೊಳ್ಬೇಕು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾನು ಸಣ್ಣ ಉರಿಯಲ್ಲೇ ಇಟ್ಕೊಂಡಿದ್ದೀನಿ. ಬೆಂಕಿ ಯಾವತ್ತೂ ದೊಡ್ಡದು ಮಾಡುವಂಗಿಲ್ಲ ಇದಕ್ಕೆ. ನೋಡಿ, ಈ ಹದದಲ್ಲಿ ಬರುತ್ತೆ. ನಾ ಹೇಳಿದ ಹದದಲ್ಲಿ ಮಾಡಿದರೆ ಕರೆಕ್ಟ್ ಹದ ಸಿಗುತ್ತೆ ಇದು. ನೋಡಿ, ಈ ಥರ ಉಂಡೆಗಳನ್ನಾಗಿ ಮಾಡಿ ಇಟ್ಕೊಳ್ಬೇಕು. ನಂತರ ನಾನು ಒಲೆ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಎಣ್ಣೆನ ಕಾಯೋದಕ್ಕೆ ಇಡ್ತೀನಿ. ಅಷ್ಟರಲ್ಲಿ ಅದನ್ನೆಲ್ಲ ಉಂಡೆ ಕಟ್ಕೊಂಡು ತಗೊಂಡು ಬರ್ತೀನಿ. ಈಗ ನೋಡಿ, ಅಕ್ಕಿ ರುಬ್ಬಿದ್ನಲ್ಲ, ಅದು ದಪ್ಪ ಇರಬೇಕು, ತೆಳ್ಳಗೆ ಮಾಡಬಾರ್ದು. ನೋಡಿ, ಕೋಟಿಂಗನ್ನು ಈ ಥರ ಅದ್ದಿ, ಉಂಡೆನ ಈ ಥರ ಅದ್ದಿ ಎಣ್ಣೆಯಲ್ಲಿ ಬಿಡಬೇಕು. ಆಗಲೇ ಸುಕ್ಕಿನುಂಡಿ ರೆಡಿ ಆಗೋದು. ನಮ್ಮ ಕುಂದಾಪುರ ಕಡೆಯ ಭಾರಿ ಫೇಮಸ್ ತಿಂಡಿ ಇದೊಂದು. ನೋಡಿ, ಸುಕ್ಕಿನುಂಡಿ ರೆಡಿಯಾಗಿದೆ. ಮಾಡೋದಕ್ಕೆ ತುಂಬ ಈಸಿ, ತಿನ್ನೋದಕ್ಕೂ ಹಾಗೆ ಅಷ್ಟೇ ರುಚಿಯಾಗಿರುತ್ತೆ. ಇದನ್ನು ನಾವು 8-10 ದಿನ, 15 ದಿನ ಬೇಕಿದ್ದರೂ ಇಟ್ಕೊಂಡು ತಿನ್ಬೋದು. ಏನು ಫ್ರೀಝರಲ್ಲಿ ಇಟ್ಕೊಳ್ಳೋದು ಏನು ಬೇಡ, ಹೊರಗಡೆನೇ ಇಟ್ಕೊಂಡು ತಿನ್ಬೋದು, ಏನೂ ಆಗೋದಿಲ್ಲ. ನೋಡಿ, ನಾನಿಲ್ಲಿ ಒಂದನ್ನು ಒಡೆದು ತೋರಿಸ್ತಾ ಇದ್ದೀನಿ. ನೋಡಿ ಹೇಗೆ ಬಂದಿದೆ ಅಂತ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಬಾಯ್.